ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜನಂದಿನಿ ಕನ್ನಡ ವ್ಲಾಗ್ಸ್. ಫ್ಯಾಮಿಲಿ ಎಲ್ಲ ಸೇರಿ ಮತ್ತಿತಳೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಅಕ್ಕ ಹರಕೆ ಮಾಡ್ಕೊಂಡಿದ್ರು, ಹರಕೆನೆಲ್ಲ ತೀರ್ಸೋಣ ಅಂತ ಎಲ್ಲರೂ ಸೇರಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಲ್ಲೇ ಅಡುಗೆ ಮಾಡೋದ್ರಿಂದ ಇಲ್ಲಿಂದನೇ ಗ್ಯಾಸು, ಸಿಲಿಂಡ್ರು, ಅಡುಗೆ ಪಾತ್ರೆ, ಸಾಮಾನು ಎಲ್ಲ ತೊಗೊಂಡು ಹೊರಟಿದ್ದೀವಿ. ಮಕ್ಳಿಗೂ ರಜಾ ಇರೋದ್ರಿಂದ ಎಲ್ಲ ಸೇರಿ ಜಾಯಿನ್ ಆಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ಹೋಗೋಷ್ಟಲ್ಲೇ ಮಧ್ಯಾಹ್ನ ಆಗಿತ್ತು. ತುಂಬ ಜನ ಇದ್ದರು, ಬಿಸಿಲು ಕೂಡ ಜಾಸ್ತಿ ಇತ್ತು. ಹೀಗೆ ಜಾಗನೆಲ್ಲ ಹುಡುಕಿ ಈ ರೀತಿ ಟಾರ್ಪಲೆಲ್ಲ ಹಾಸ್ತಾ ಇದ್ದೀವಿ. ಅಡುಗೆ ಮಾಡೋದಕ್ಕೆ ಸಾಮಾನುಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊತಾ ಇದ್ದೀವಿ, ಮಕ್ಕಳು ನಾವು ಎಲ್ಲ ಸೇರಿ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳೆಲ್ಲ ಹರಕೆ ಇತ್ತಲ್ವ, ಯಾರು ಹರಕೆ ಮಾಡ್ಕೊಂಡಿದ್ರು ಅವರು ದೇವಸ್ಥಾನದಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋದರು. ಅಲ್ಲಿವರೆಗೂ ನಾವು ತರಕಾರಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ವಿ ಅವರು ಬರೋವರೆಗೂ. ನಮ್ಮ ಅಕ್ಕ ಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ನನಗೆ ಹೇಳ್ತಾ ಇದ್ದಾಳೆ ಯಾವುದ್ಯಾವುದು ಎಷ್ಟೆಷ್ಟು ಹಾಕಬೇಕು, ಏನೇನು ಮಾಡಬೇಕು ಅಂತ. ಅಲ್ಲಿಂದ ಜರ್ನಿ ಮಾಡ್ಕೊಂಡು ಬಂದು ಸಾಕಾದಂಗೆ ಆಗಿತ್ತು. ಬಿಸಿಲು ಕೂಡ ಜಾಸ್ತಿ ಇತ್ತು. ಒಂದು ಗ್ಲಾಸ್ ಬಿಸಿ ಬಿಸಿ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ. ಎಲ್ಲರೂ ಕಾಫಿ ಬೇಕು ಅಂತ ಕೇಳಿದ್ರು. ಸರಿ, ಎಲ್ರಿಗೂ ಸೇರಿಸಿ ಕಾಫಿ ಮಾಡ್ತಾಯಿದ್ದೀನಿ. ಬಿಸಿಲು ಜಾಸ್ತಿ ಇರೋದ್ರಿಂದ ಸೆಕೆ ತುಂಬ ಆಗ್ತಿತ್ತು. ಹಾಗಾಗಿ ನಾನು ಕೂದಲನ್ನೆಲ್ಲ ಎತ್ತಿ ಬನ್ನಾಕ್ಬಿಟ್ಟಿದ್ದೀನಿ.
ಕಾಫಿ ಎಲ್ಲ ಕುಡಿದು ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ, ಹಾಗಾಗಿ ಬೇಗ ಎಲ್ಲ ಆಯಿತು. ನಮ್ಮ ಅಕ್ಕನೂ ಸ್ನಾನ ಮಾಡ್ಕೊಂಡು ಬಂದರು. ಅವರು ಕೂಡ ಅಡುಗೆ ಕೆಲಸದಲ್ಲಿ ಜಾಯ್ನ್ ಆದರು. ಅನ್ನ, ತರಕಾರಿ ಸಾಂಬಾರು, ವಡೆ, ಪಾಯಸ, ಹೆಸರುಬೇಳೆ ಇಷ್ಟು ಕೂಡ ಮಾಡಿದ್ವಿ. ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಕೊನೆ ವಾರದಲ್ಲಿ ವಡೆ ಪಾಯಸ ಮಾಡಿ ಊಟ ಮಾಡ್ಕೊಂಡು ಹೋಗಬೇಕು. ಪಾಯಸಕ್ಕೆ ಒಳಕಲ್ಲಲ್ಲಿ ಕಾಯಿನ ರುಬ್ಕೋತಾ ಇದ್ದೀನಿ. ನನಗೆ ಒಳಕಲ್ ಅಭ್ಯಾಸ ಇಲ್ದಿರೋದ್ರಿಂದ ಹಿಂಗೊಂದು ಸತಿ ರುಬ್ಬೋದು, ಹಂಗೊಂದು ಸತಿ ರುಬ್ಬೋದು, ಹೀಗೆ ಮಾಡಿ ಹೇಗೋ ಕಾಯಿನ ರುಬ್ದೆ ನಾನು. ತುಂಬ ನುಣ್ಣಕ್ಕೆ ರುಬ್ಬಕ್ಕಾಗಲಿಲ್ಲ. ಸರಿ ಸಾಕು ಅಂತ ಸ್ಟಾಪ್ ಮಾಡಿ ಕಾಯಿನೆಲ್ಲ ಎತ್ಕೊಂಡೆ ಪಾಯಸಕ್ಕೆ ಹಾಕೋಕ್ಕೆ. ವಡೆಗೆ ಮಕ್ಕಳೆಲ್ಲ ಸೇರಿಕೊಂಡು ಒಬ್ಬರಾಯ್ತಲೇ ಒಬ್ಬರು ರುಬ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು, ಬೇಗ ಬೇಗ ಮಾಡ್ಕೊಂಡ್ವಿ. ಒಂದು ಸೈಡ್ ಗ್ಯಾಸ್ ಒಲೆಯಲ್ಲೂ ಮಾಡ್ತಿದ್ವಿ, ಒಂದು ಸೈಡು ಸೌದೆ ಒಲೆಯಲ್ಲೂ ಮಾಡ್ತಾಯಿದ್ವಿ ಅಡುಗೆನ ಬೇಗ ಬೇಗ ಆಗಲಿ ಅಂತ. ಅಡುಗೆ ಎಲ್ಲ ಮಾಡಿ ಕಲ್ಯಾಣಿಲಿ ಕೈಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಏನು ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮಾಡಿಕೊಂಡು ಊಟ ಮಾಡೋಣ ಅಂತ ಹೊರಟ್ವಿ. ಫಸ್ಟು ಒಂದು ಬ್ಯಾಚ್ ಕೂತ್ಕೊಂಡ್ವಿ. ನಾವೆಲ್ಲ ಊಟ ಮಾಡಿ ಇನ್ನೊಂದು ಬ್ಯಾಚ್ಗೆ ನಾವು ಊಟ ಬಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ 2 ಬ್ಯಾಚ್ ಮಾಡ್ಕೊಂಡ್ವಿ. ಆ ಕಡೆ ನಮ್ಮ ಅಕ್ಕನ ಮಗಳು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿ ವಡೆ ಬೇಯಿಸ್ತಾಯಿದ್ರು.
ನಮ್ಮದೆಲ್ಲ ಊಟ ಆಯಿತು. ಇನ್ನು ನೆಕ್ಸ್ಟ್ ಯಾರ್ಯಾರು ಊಟ ಮಾಡಿರಲಿಲ್ಲ ಅವ್ರಿಗೆಲ್ಲ ಊಟ ಬಡಿಸ್ತಾ ಇದ್ದೀವಿ. ಅಡುಗೆ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಮಳೆ ಕೂಡ ಬಂತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟು ಬಿಸಿಲಿತ್ತೋ ಅಷ್ಟು ತಣ್ಣಗಾಯಿತು. ಒನ್ ಡೇ ಟ್ರಿಪ್ ಥರ ತುಂಬ ಚೆನ್ನಾಗಿತ್ತು. ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.